ಅಂಕೋಲಾದ ಜೈ ಹಿಂದ್ ಮೈದಾನದಲ್ಲಿ ಭಾನುವಾರ ರನ್ ಫಾರ್ ಹೋಪ್ 10K ಜಿಲ್ಲಾ ಮಟ್ಟದ ಓಟದ ಸ್ಪರ್ಧೆ ಉತ್ಸಾಹಭರಿತವಾಗಿ ನಡೆಯಿತು. ಜೊತೆಯಾಗಿ ಓಡೋಣ, ಸೇರಿ ಬೆಳೆಯೋಣ ಎಂಬ ಘೋಷವಾಕ್ಯದೊಂದಿಗೆ ರೋಟರಿ ಕ್ಲಬ್ ಅಂಕೋಲಾ ಅಧ್ಯಕ್ಷ ಸತೀಶ್ ಕುಮಾರ್ ಮಹಾಲೆ ಅವರ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಅಂಕೋಲಾ ಹಾಗೂ ಕ್ಲಬ್ ವಿ ಫಿಟ್ನೆಸ್ ತಂಡದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಳಿಗ್ಗೆ 6 ಗಂಟೆಗೆ ಸ್ಪರ್ಧಿಗಳಿಗೆ ಟೀ ಶರ್ಟ್ ಹಾಗೂ ಬೀಪ್ಸ್ ಅಂಕಿಗಳ ವಿತರಣೆಯನ್ನು ಮಾಡಲಾಗಿದ್ದು, ಬೆಳಿಗ್ಗೆ 7 ಗಂಟೆಗೆ ಓಟಕ್ಕೆ ವಕೀಲರಾದ ಸುಭಾಷ್ ನಾರ್ವೇಕರ್ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ 10 ಕಿಲೋಮೀಟರ್ ಸ್ಪರ್ಧಾತ್ಮಕ ಓಟ ಹಾಗೂ 4 ಕಿಲೋಮೀಟರ್ ಮೋಜಿನ ಓಟಗಳ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡರು. 10 ಕಿಲೋಮೀಟರ್ ಪುರುಷರ ವಿಭಾಗದಲ್ಲಿ ಗಣಪತಿ ಯಲ್ಲಾಪ ಮಲ್ಲಿಕ್ ಪ್ರಥಮ, ಹರಿವಿಷ್ಣು ಘಾಡಿ ದ್ವಿತೀಯ ಹಾಗೂ ಪ್ರತೀಕ್ ಸುರೇಶ್ ವಾಲೇಕರ್ ತೃತೀಯ ಸ್ಥಾನವನ್ನು ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಸುಪ್ರಿಯಾ ಪರಮೇಶ್ವರ್ ಚೆನ್ನಯ್ಯ ಪ್ರಥಮ, ಸಾವಿತ್ರಿ ನೀಲಕಂಠ ಮಿರಾಶಿ ದ್ವಿತೀಯ ಹಾಗೂ ಪ್ರಿಯಾ ರಾಜು ಪವಾರ್ ತೃತೀಯ ಸ್ಥಾನವನ್ನು ಗಳಿಸಿದರು. ವಿಜೇತರಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. 4 ಕಿಲೋಮೀಟರ್ ವಿಭಾಗದಲ್ಲಿ ಅನೀಶ್ ಸಂತೋಷ್ ನಾಯ್ಕ್ ಪ್ರಥಮ, ರೋಹನ್ ಬಾಬು ನಾಯ್ಕ್ ದ್ವಿತೀಯ ಹಾಗೂ ರೋಹಿತ್ ನಾಗರಾಜ್ ಗಾಂವ್ಕರ್ ತೃತೀಯ ಸ್ಥಾನವನ್ನು ಪಡೆದರು. ವಿಜೇತರಿಗೆ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮೆಡಲ್ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು. ಓಟದ ನಿರ್ಣಾಯಕರಾಗಿ GR ತಾಂಡೇಲ್, ರಾಮಪ್ಪ ಜೋಗೇರ್ ಹಾಗೂ ಪ್ರಶಾಂತ್ ಫಡ್ನೇಕರ್ ಕಾರ್ಯನಿರ್ವಹಿಸಿದರು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ರೊಟೇರಿಯನ್ ಸಂಜೀವ್ ನಾಯ್ಕ್, ಚೇತನ್ ಶೇಟ್, ವಸಂತ್ ನಾಯ್ಕ್, ಪದ್ಮನಾಭ ಪ್ರಭು, ಡಾಕ್ಟರ್ ಕೃಷ್ಣ ಪ್ರಭು, ಸಂಜಯ್ ಲೋಕಪಾಲ, ನಾರಾಯಣ್ ನಾಯಕ್, ಸತ್ಯಾನಂದ್ ನಾಯಕ್, ಗೀತಾ ಬಿ ನಾಯಕ್, ಡಾಕ್ಟರ್ ಸಂಜೀವ್ ನಾಯ್ಕ್, ಜಯಾ ಬಾಲಕೃಷ್ಣ ನಾಯ್ಕ್ ಹಾಗೂ ವಿ ಫಿಟ್ನೆಸ್ ತಂಡದ ಅಧ್ಯಕ್ಷ ವಿಘ್ನೇಶ್ ನಾಯ್ಕ್, ಪ್ರಮುಖ ಸಂಕೇತ್ ಹುಲಸ್ವಾರ ಹಾಗೂ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಮತ್ತೆ ಮುಖ್ಯವಾಗಿ ಈ ಕಾರ್ಯಕ್ರಮದ ನಮ್ಮ ರೋಟರಿ ಕ್ಲಬ್ಬಿನ ಗೌರವ ಸದಸ್ಯರು ಹಾಗೂ ನಮ್ಮ ಭಾಗದ ಶಾಸಕರಾದ ಶ್ರೀಯುತ ಸತೀಶ್ ಸೈಲ್ ಅವರು ಬರಬೇಕಾಗಿತ್ತು. ಆದರೆ ವೈಯಕ್ತಿಕ ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರಿಗೂ ಸಹಿತ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಗೋಪಾಲ್ ಕೃಷ್ಣ ನಾಯಕ್ ಸರ್ ಅವರು ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಟೀ ಶರ್ಟ್ಸ್ ಅನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಶ್ರೀಯುತ ಗೋಪಾಲ್ ಕೃಷ್ಣ ನಾಯಕ್ ಸರ್ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಪಂದನ ಫೌಂಡೇಶನ್ ಅಧ್ಯಕ್ಷರು. ಅವರು ವೈಯಕ್ತಿಕ ಕಾರಣಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಾದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಗಣಪತಿ ಯಲ್ಲಪ್ಪ ಮಲ್ಲಿಕ್. ನಾನು ಹರಿಯಾಣದವನು. ನಾನು ಪ್ರಾಕ್ಟೀಸ್ ಮಾಡಿ ಬಂದುಬಿಟ್ಟು DYS. ನನ್ನ ಕೋಚ್ ಬಂದು GP ವಿಶ್ವನಾಥ್ ಕೋಚು, ಅಥ್ಲೆಟಿಕ್ ಕೋಚು. ಆಮೇಲೆ ನನಗೆ ಹೆಲ್ಪ್ ಮಾಡೋದಂದರೆ ನಮ್ಮ ಹರಿಯಾಣದವ್ರಿಗೆ RV ದೇಶಪಾಂಡೆ ಸರ್ ಅವರು. ಆಮೇಲೆ ತುಂಬ ಸಪೋರ್ಟ್ ಮಾಡಿ ಅಂದರೆ ನನಗೆ ನಮ್ಮ ತಾಯಿ ನಮ್ಮ ತರಕಾರಿ ಮಾಡಿ ನನಗೆ ಇಲ್ಲಿ ಮಠ ಬೆಳೆಸಿ ಬಂದಿದ್ದಾರೆ. ನಾನು ಇಲ್ಲಿ ಬಂದು ಓಡ್ತಾ ಇದ್ದೀನಿ ಕಾರಣ ಅಂದರೆ ನಮ್ಮ ತಂದೆ ತಾಯಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ತಂದೆ ತಾಯಿಗಳು. ಮತ್ತು ನನಗೆ ಸ್ಪೋರ್ಟ್ಸಲ್ಲಿ ನಮ್ಮ ಸ್ಪೋರ್ಟ್ಸ್ ಫೀಲ್ಡಲ್ಲಿ ನನಗೆ ಒಬ್ಬರು ಸ್ಪಾನ್ಸರ್ ಇದ್ದಾರೆ. ಅವರು ರಾಜು ಪಿಜೋಳಿ ಅಂತ ಅಣ್ಣಾವ್ರದವರು. ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಸ್ಪೋರ್ಟ್ಸ್ಗೆ. ಅವನು ನನಗೆ RV ದೇಶಪಾಂಡೆ ಸರ್ ಅವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ನನಗೆ ಅವ್ರಿಗೆ ಹೇಳಿದ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಆಯಿತು, ಏನೋ ಆಯಿತು, ಶೂ ಆಯಿತು, ಎಲ್ಲ ನಮಗೆ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.